ಮಾಡೋದಲ್ಲ ಪೂಜೆ ಆಯ್ತು. ಈಗ ಸದ್ಯದಲ್ಲಿ ನಯ ವಿನಯ ಭಯ ಭಕ್ತಿಗಳಿಂದ ಏಕೋ ಒಂದೇ ಮನಸ್ಸಿನಿಂದ ವಿಚಾರ ಮಾಡು. ನೀನು ಕೂಗಿದಂತ ಧ್ವನಿ ಅವರ ಕರ್ಣದೊಳಗೆ ಬಿದ್ದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಸಲ ವಿಚಾರ ಮಾಡು. ಈ ಲಂಕಾ ನಗರದ ದ್ವಾರದೋಣ ನಮ್ಮನ್ನು ಮಾತನಾಡಿಸುವ ಮಾನವರೇ ಇಲ್ಲ. ಅಂದ ಮೇಲೆ ಚಂದದಿಂದ ಕರ ಮುಗಿದು ಸಿರಭಾಗಿ ವಿಚಾರಿಸುವ ಇಂತಹ ಪರಾಕ್ರಮನ ಮುಂಭಾಗದೊಳಗೆ ನಿಂತು ಅಂತ್ಯದಾಳಕದ ವಿಚಾರ ಮಾಡಿ ಎನ್ನಯ ಸಹಾರದ ಸಾರದಂತರ ತಂದೆ ತಹವದಾರ ತಮ್ಮನಿದ್ರಾಮ ನಾವುದಾರೆಂದರೆ ಸಕಲ ದೈತ್ಯ ಕುಲದವರಾದ ಕುಬೇರ ಬಲಿಚಕ್ರವರ್ತಿ ಮುಂತಾದ ಶೂರರಿಗೆ ಗುರುಗಳಾದ ಮಾಪಲೀಲ ಮಂತ್ರೋಪಣದಿಂದ ಮೆರೆವ ಶುಕ್ಲಾಚಾರ್ಯರೆಂದು ತಿಳಿಯಲಾಯಿಸುತ್ತ ವಿಖ್ಯಾತ. ರಕ್ಕಸರ ಗುರುಗಳಾದಂತವರು ಯಾರು? ಶುಕ್ಲಾಚಾರಿ. ಹೌದು. ಈ ಸಭಾ ಮಂದಿರಕ್ಕೆ ಏನು ಕಾರಣ ಬಂದಿರಬಹುದು ಕೇಳಿ ನೋಡಪ್ಪ. ಶುಕ್ಲಾಚಾರ್ಯ ಮಹಾರಾಜರ ಒಳ್ಳೆದಾಯಿತು. ಆಮೇಲೆ ಮಂದರ ಮಟ್ಟು ಈ ಸುಂದರವಾದ ಸಭಾಸ್ಥಾನಕ್ಕೆ ಬಂದ ತಾತ್ಪರ್ಯ ದೇವಾದೇವ ಪ್ರಭಾವ. ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಸಕಲ ಸಮಾಚಾರವನ್ನು ಬಡಲ ನಮ್ಮ ದೈತ್ಯ ಶಿರೋಮಣಿಯಾದ ಶತಕಂಠ ರಾವಣನಿಗೆ ತಿಳಿಸುವ ಕಾರಣ ಬರೋಣವಾಯ್ತು. ಸೂರ
ಹೌದು ಹೌದು ಗೆಜ್ಜೆ ಬಿತ್ತಲೆ ಗೆಜ್ಜೆ ಶುಕ್ರಾಚಾರ್ಯ ನಮ್ಮ ಗುರುಗಳಾದ ಶುಕ್ರಾಚಾರ್ಯರು ಎಲ್ಲಿ ಹಿರಿಯವರು ಭೇಟಿ ಮಾಡಿಸುವಂತವನದು ಇವರ ಗುರುಗಳಾದ ಶುಕ್ರಾಚಾರ್ಯರು ಹೌದು ಎಲ್ಲಿರುವರು ದೇವರದಿಂದ ಬೆಟ್ಟು ಮಾಡಿಸಂತಾರಪ್ಪ ಕರೆದುಕೊಂಡು ಬಾ
ಎಲ್ಲ ಬೆಳಿತಾವ ಅಲ್ಲ ಹಂಗ ಹಾಕ್ತಾರ ಲೈಟ್ ಗಟ್ಟಿ ಎಲ್ಲ ಬೆಳಿತಾವ ಹುಡುಗರು
ಕಂಡವರ ನೋಡಿ ಕರಿಬೇಡ
ದಿವ್ಯ ಪ್ರಭಾವ. ಆಯೇ ದಾನವೇಂದ್ರನೇ ನಿನಗೆ ಶುಭವಾಗಲಿ ಜಯವಾಗಲಿ. ಮೇಲೆ ಕೇಳು ರಾವಣಸುರ ಅತಿ ಗಂಭೀರ. ಹುಡುಗರು ಸುಮ್ಮನೆ ಕೊಡ್ರಿ, ಯಾಕೆ ಗಲಾಟೆ ಮಾಡ್ತೀರಿ ಆಡುವ. ಸಾರಥಿ ನಮ್ಮ ಕುಲ ಗುರುಗಳಾದ ಶುಕ್ಲಾಚಾರ್ಯರು ಒಳ್ಳೆ ಸಮಯಕ್ಕೆ ಬಂದರು. ಹೇ ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿ ಯಾವ್ಯಾವ ಲೋಕದಲ್ಲಿ ಏನೇನು ವರ್ತಮಾನ ನಡೆದಿರುವುದೆಂದು ನಮಗೆ ಚೆನ್ನಾಗಿ ತಿಳಿಸಬೇಕು ಗುರುವರ ಕರುಣ ಸಾಗರ. ಭೂಲೋಕದ ಸಕಲ ಸಮಾಚಾರವನ್ನು ಪಡಲಂಕದ ವಿಚಾರವನ್ನು ನಾವೆಲ್ಲನು, ಆದರೆ ಆ ಲಂಕಾ ನಗರವನ್ನು ಆಳುವ ದಶಕಂಠ ರಾವಣನು ಬಹಳ ದುಃಖದಲ್ಲಿರುವನು. ಅವನ ಪವಣೆಯನ್ನು ಏನೆಂದು ಹೇಳಲಿದ್ದೀರ ಶತಕಂಠ ರಾವಣೇಶ್ವರ. ನಮ್ಮ ರಾಜ್ಯದಲ್ಲಿ ನಡೆದ ಸಂಗತಿ ಇರಲಿ, ಆ ದಶಕಂಠ ರಾವಣನು ಕ್ಷೇಮದಿಂದ ಇರುವನೆ. ಅವನ ಪುತ್ರ ಮಿತ್ರ ಕಳಿತ್ರ ದೀಪಕರು ಸೌಖ್ಯದಿಂದ ಇರುವರೆ. ನಿಮ್ಮ ಪಾದಕ್ಕೆ ವಂದಿಸಿ ಕೇಳುವೆನು. ಈ ವೃತ್ತಾಂತವನ್ನು ವಿಸ್ತಾರವಾಗಿ ತಿಳಿಸಬೇಕು ದೇವ ಮಹಾನುಭಾವ. ನಾನೊಂದು ನುಡಿಯಾದರು ಚೆನ್ನಾಗಿ ಕೇಳುವಂತ ಚೆನ್ನಾಗಿ ರಾಜ ಸುಧಾಕರ ಆ ದಶಕಂಠ ರಾವಣನು ಮಹಾಸಮರ್ಥನು, ಮಹಾ ತಪಸ್ವಿಯು, ಬ್ರಹ್ಮ ದೇವತರಿಗೆ ತನ್ನ ತಲೆಯನ್ನೇ ಸಮರ್ಪಿಸಿದಂತನು. ಆತನ ತಪಸ್ವಿಗೆ ಮೆಚ್ಚಿ ವರವನ್ನು ಕೊಡಲು ಆಗ ದಶಕಂಠನು ಕೊಬ್ಬಿನಿಂದ ಯಮರಾಜನಂತೆ ಮೆರೆದನು. ಕೇಳಿದ ರಾಜ ಆ ದಶಕಂಠ ರಾವಣನು ಮೂರ್ತಿಗಳಂತೆ ಅವನ ಕುಟುಂಬ ಸಕಲ ಐಶ್ವರ್ಯವು ಆ ದೇವೇಂದ್ರನ ಐಶ್ವರ್ಯದಂತ ಹಿತ್ತೆ. ಇನ್ನು ಅವನು ಜೀವಂತವಾಗಿ ಇರುವವನೇ, ಅವನೇನು ನಮ್ಮ ವಂಶದವನೇ. ಆ ದಶಕಂಠ ರಾವಣನು ಯಾವ ದಿಕ್ಕಿನಲ್ಲಿ ಇರುವನು? ಅವನ ಪಟ್ಟಣದ ಉದ್ದನ್ನು ವಿಸ್ತಾರವಾಗಿ ತಿಳಿಸಬೇಕು ಗುರುಗಳೇ. ನೀವು ಹೀಗೆ ಅವನ ಪರಾಕ್ರಮ ಹೇಳಬೇಕೆಂದರೆ ತ್ರಿಮೂರ್ತಿಗಳಿಗೂ ಅಸಾಧ್ಯ. ಅವನ ಸಕಲ ಐಶ್ವರ್ಯ ನೋಡಿದರೆ ದೇವೇಂದ್ರನಂತೆ ಮೆರೆದನು. ಅವನ ವರ್ಣಿಸಲು ಆದಿಶೇಷನ ಕೈಯಿಂದ ಅಸಾಧ್ಯ. ರಾಜ ರವಿ ಕೊಟ್ಟಿದ್ದ ಆ ದಶಕಂಠ ತಪವನ್ನು ಆಚರಿಸಲಿಕ್ಕೆ ಆ ಬ್ರಹ್ಮನಿಗೆ ತನ್ನ ತಲೆಗಳನ್ನು ಹಾರಿಪಿಸಿದ್ದಾನೆ. 10,000 ವರ್ಷ ತಪಸ್ಸು ಕುಳಿತಾನೆ. ಅವನ ತಪಕ್ಕೆ ಮೆಚ್ಚಿ ಆ ಬ್ರಹ್ಮನ ಅವನಿಗೆ ವರವನ್ನು ಕೊಟ್ಟನೆ. ಮುಂದೆ ಏನಾಯ್ತು ಹೇಳಬೇಕು ಗುರುಗಳೇ, ಮಹಾಜ್ಞಾನಿಗಳೇ. ನಾನೊಂದು ಮಾತು ಹೇಳಲು ಚೆನ್ನಾಗಿ ಕೇಳುವಂತ ಗುರುಗಳೇ, ಅದು ಯಾವ ಮಾತಿರೋದು ಚೆನ್ನಾಗಿ ಹೇಳುವಂತವರಾಗಿರಿ.
ಆ ದಶಕಂಠ ಪಡೆದ ಆತ್ಮಲಿಂಗವನ್ನು ಆ ಬಂಡ ದೇವೇಂದ್ರನು ಒಂದು ಹುಡುಗರ ವೇಷ ಧರಿಸಿ ಮೋಸ ಮಾಡಿದ್ದಾನೆ. ಇರಲಿ ಈಗಲೇ ನಮ್ಮ ಸೇನಾಧಿಪತಿಗಳಾದ ರಕ್ತಬಿಂದ ಘೋರ ಸೂರನ್ನು ಕರೆತರಿಸಿ ಸ್ವರ್ಗ ಲೋಕಕ್ಕೆ ದಾಳಿ ಹಿಡಿಸಿ ಅವರ ಸಕಲ ಐಶ್ವರ್ಯವನ್ನು ನಮ್ಮ ಶತಮಂಡಲ ಪಟ್ಟಣಕ್ಕೆ ಹೆಣತರಿಸಿ ಅವರಿಗೆ ತಕ್ಕ ಶಿಕ್ಷೆ ವಿಧಿಸುವ ಗುರುವಾರ. ಇನ್ನು ಹೇಳುವನು ಚಿತ್ತವಿಟ್ಟು ಕೇಳು. ದೇವೇಂದ್ರನ ಮೋಸ ಮಾಡಿದನೆಂದು ಆ ರಾವಣನು ದೇವೇಂದ್ರನೊಡನೆ ಕಣ್ಣು ಕೆಂಪು ಮಾಡಿ ಮೀಸೆ ಉರಿ ಮಾಡಿ ಅವನ ಜೋಡಿ ಯುದ್ಧಕ್ಕೆ ಹೋದನಂತೆ. ದೇವೇಂದ್ರನಿಗೂ ರಾವಣನಿಗೂ ಘೋರ ಯುದ್ಧ ನಡೆಯುತ್ತಂತೆ. ಯುದ್ಧದಲ್ಲಿ ರಾವಣನು ಮೂರ್ಛೆ ಹೋದನಂತೆ. ತಂದೆ ಮೂರ್ಛೆ ಹೋದ ಸುದ್ದಿಯನ್ನು ಕೇಳಿ ಮಗನಾದ ಮೇಘನು ದೇವೇಂದ್ರನೊಡನೆ ಯುದ್ಧಕ್ಕೆ ಹೋದನಂತೆ. ಆ ಯುದ್ಧದಲ್ಲಿ ದೇವೇಂದ್ರನು ಮೂರ್ಛೆ ಹೋದನಂತೆ. ಆಗ ರಾವಣನು ಮಗನೇ ಶಾಬಾಷ್, ಇದ್ದರೆ ನಿನ್ನಂತ ಮಗನಿರಬೇಕು. ಯುದ್ಧದಲ್ಲಿ ಆ ಬಂಡ ದೇವೇಂದ್ರನನ್ನೇ ಪೂಜೆಗೊಳಿಸಿರುವೆ. ನಿನಗೆ ಇನ್ನು ಮೇಲೆ ಇಂದ್ರಜಿತ್ ಎಂಬ ಹೆಸರಿಡುವೆ. ಆಗ ದೇವೇಂದ್ರನು ಅವರ ಉಪಾಧ್ಯ ತಾಳದೆ ಶ್ರೀರಾಮನ ಬೆನ್ನು ಬಿದ್ದನಂತೆ. ರಾಜ ಗುರುಗಳೇ, ಇಂಥ ದೃಶ್ಯ ನಮ್ಮ ವಂಶದಲ್ಲೇ ಇದ್ದು ಆ ವಿಭೀಷಣನೆಂಬ ಪಾಪಿ ಹುಟ್ಟಿ ನಮ್ಮ ವಂಶವನ್ನೇ ನಾಶ ಮಾಡಿದ್ದಾನೆ. ಶ್ರೇಷ್ಠನಾಗಿ ಮೆರೆಯುವನೇ ಸ್ವಾಮಿ, ಭಕ್ತರ ಪ್ರೇಮಿ. ಸೂರ್ಯನನ್ನು ಸೆರೆ ಹಿಡಿಯಲು ಬಂದ ರಕ್ಕಸರನ್ನು ಆ ಬಾಂಡ ದೇವತರು ಸೆದೆ ಬಡಿದು ನರಕದೊಳು ತಳ್ಳಿದರು. ಈಶ ಭೀಮೇಶನನ್ನು ಒಲಿಸಿಕೊಂಡರೆ ನಿಮ್ಮ ಕುಲಕ್ಕೆ ಕುಂದು ಕೊರತೆ ಬಾರದು. ರಾವಣೇಶ್ವರ ಈ ಕಾರ್ಯವನ್ನು ಆಜ್ಞೆಯಂತೆ ನಡೆಸುವೆನು. ಆಹೋ ದೇವ, ತಮ್ಮ ಪಾದದ ಸಾಕ್ಷಿಯಾಗಿ ಹೇಳುವೆನು. ತಮ್ಮ ಅನುಗ್ರಹದಿಂದ ಆಶೀರ್ವದಿಸಬೇಕು ಮುನಿಪ. ಮುಳುಗಿಸುವೆ ಹಮರ ದೀಪದ ದೀಪ. ನಾನು ಇನ್ನು ಹೋಗಿ ಬರುವೆನು. ನೀನು ಮಾಡುವ ಕಾರ್ಯ ಜಯಪ್ರಾಪ್ತವಾಗಲಿ. ನಾನು ಇನ್ನು ಹೋಗಿ ಬರುವೆನು. ರಾವಣ ಮತ್ತೆ ಹೋಗಿ ಬರುವಂತರಾಗಿ ದೇವ ದಿವ್ಯ ಪ್ರಭಾವ. ಜಾಗೃತಿಯಿಂದ ಎನ್ನ ಮಂತ್ರಿಗಳಾದ ರಕ್ತಬಿಂದ ಘೋರ ಸೂರ್ಯರನ್ನು
ಶತಕಂಠ ಭೂಪತಿ ಕರಿತಾನೆಂದು ಹೇಳಿ ಅದೇ ಈ ಸಭೆಗೆ ಬರ ಹೇಳಲ್ಲ ಈ ಸಾರಥಿ ಅದೇ. ರಥ ಹೊಡಿತಾರೆ. ತಯ್ಯ ತಯ್ಯ ಜಮೀಲ. ತಯ್ಯ ತಯ್ಯ ಜಮೀಲ, ತಯ್ಯ ಜಮೀಲ, ಜಮೀಲ. ತಯ್ಯ ಧೋಲ್, ತಯ್ಯ ತಯ್ಯ. ರಾವಣೇಶ್ವರ ದೇಹವಶನಿಂದ ನಮ್ಮನ್ನು ಕರೆಸಿದ ಕಾರಣವೇನು? ಯಾವ ದೇಶ ದೀಪರನ್ನು ಬಂಧಿಸಬೇಕು ಹೇಳು. ಹರಿಸ ತಾಳು ಗೋಪ ಕರೆಯುವುದೇನೇ ಗೋಪ. ಶತಕಂಠ ರಾವಣ ಸ್ವಲ್ಪ ಹತ್ತಿಸಿ. ಆ ದೂತನ ಪರಿಮುಖದಿಂದ ಈ ನೂತನ ಸಭೆಗೆ ಕರೆಸಿರುವ ಕಾರಣ ಯಾವ ದೇಶವನ್ನು ಶಿವರಲೆ ಮಕ್ಕಳಬೇಕು ಶತಮಂಡಲಕ್ಕೆ ನೀನ ದೀಪ. ಶುಕ್ಲಾಚಾರ್ಯ ಆಜ್ಞೆ ಪ್ರಕಾರ ಮೊದಲು ಆ ಅಮರವತಿಯನ್ನೇ ಹಾಳುವ ಆ ಇಂದ್ರನನ್ನು ಅವನ ಮಾಡದಿರಾದ ಸಚಿರಂಬೆರೆಯನ್ನು ಮಾರ್ಗಕ್ಕೆ ಸೆರೆ ಹಿಡಿಯಲು ಬೇಗನ ಮುತ್ತಿಗೆಯನ್ನು ಹಾಕಬೇಕು. ರಾಜ ನಾನೊಂದು ಋಣಿ ಹೇಳುವ ಚೆನ್ನಾಗಿ ಇರುವುದು ಚೆನ್ನಾಗಿ ಹೇಳುವಂತವರಾಗಿದೆ. ಅಮರಾವತಿ ಪಟ್ಟಣದ ರಾಜೇಂದ್ರ ಸಹನ ಮಾಡದೆ ಹೆಣ್ಣಿಗೆ ಹಿಳವಮ್ಮಕಳು ಅಮರಾವತಿ ಎಂಬ ಪತ್ತು ಬಂಡ ದೇವೇಂದ್ರನನ್ನು ಬಂಧಿಸಿ ತಂದು ನಿನ್ನ ಪಾದದ ಮೇಲೆ ಕಣವಿ ಸ್ವರ್ಗಲೋಕದ ಇಂದ್ರಾದಿಗಳ ಗರ್ವము ನಾನೇನು ಬಲ್ಲೆನು. ಆದರೆ ಭೂಲೋಕ ಅಯೋಧ್ಯಪುರದ ಹರಸನು ಮಹಾಪ್ರಬಲನೆಂಬ ಸಂಗಾತಿಯನ್ನು ತಿಳಿದಿರುವೆನು. ಅವನನ್ನು ಸೆರೆ ಹಿಡಿದು ತಂದು ನಿನ್ನಗೆ ಒಪ್ಪಿಸದಿದ್ದರೆ ಗಂಡುಗಲಿಗಳ ಗಂಡ ಹೆಣ್ಣು ದೇವತರ ಮಿಂಡ ಪುಂಡ ರಕ್ತವಿದ ಸೂರ ಮಹಾರಾಜನೆಂದು ಹೆಸರಿದ್ದು ಸಾರ್ಥಕವೇನು ರಾಜ ರವಿಕೋಟಿ ತೇಜ. ಪರಾಕ್ರಮಿಗಳಾದ ರಕ್ತಬಿಂದ ಘೋರ ಸೂರರೇ, ಶೀಘ್ರವಾಗಿ ಅಮರಾವತಿ ಒಡೆಯನಾದ ಆ ದೇವೇಂದ್ರನ ನೆಟ್ಟೆಲುಗಳ ತಟ್ಟನ್ನು ಮುರಿದು ಬಹಳ ಮುಸ್ಕಂ ಬಿಗಿದು ಅವನ ಮಡದಿರಾದ ಸಚಿರಂಬೆರನ್ನು ಎಳೆದು ತರಬೇಕು. ಭಯಂಕರನ ಮುಂದೆ ಸೂರನರ ಪಹಾಡಿಯನ್ನು ಜೈ ಗುರಿಯಂ ಘೋಷಿಸುತ್ತ ಹೋಗಿರಿ ಸೂರರೇ. ರಣಗಂಭೀರಾಧಿಪತಿಯಾದ ಶತಕಂಠ ರಾವಣ ಸೂರನೇ, ಅಮರಾವತಿ ಪಟ್ಟಣಕ್ಕೆ ರಥವನ್ನು ಬಿಡವನು. ಸಕಲ ದೇವತರನ್ನು ಯಾಪ್ಪಲಾಯವನ್ನು ಮಾಡಿಸುವ ಸಾರ್ವಭೌಮನೆಂದು ಜೈ ವೀರ್ಯನ ಕೈ ಎತ್ತಿ ಹೊಡೆಸುವ ರಾಜ
ಭಯ ವಿನಯ ಭಯಭಕ್ತಿಗಳಿಂದ ವಿಚಾರವನ್ನು ಮಾಡಿ ನೋಡಪ್ಪ. ನಮೋ ನಮ ಯಾರು ಬಂದಾರ ಸ್ವಾಮಿ? ನೀನು ಕೂಗಿದಂತ ಧ್ವನಿ ಹೌದು, ಅವರ ಕರ್ಣದೊಳಗೆ ಬಿದ್ದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಸಲ ಮಾತನಾಡು. ನಮೋ ನಮ ಯಾರು ಬಂದಾರ ತಂದ? ಭದ್ರಾಸನಕ್ಕೆ ಬಂದ ಪರಾಕ್ರಮ ಸಮ್ಮುಖದಳು ನಿಂತು ವಿನಯದಿಂದ ಕರಗಳ ಮುಗಿದು ಸ್ಥಿರವಾಗಿ ಸರಸ್ವತಿಯಿಂದ ವಿಚಾರಿಸುವ ನೀನುದಾರ ಭಟ ಏನ ಬಟ ಬಟ ಅಂದ್ರಿ? ನನ್ನ ಮುಂಭಾಗದೊಳಗೆ ನಿಂತು ಅಂದದೊಳಗಿದ ವಿಚಾರ ಮಾಡಿದೆ. ಹೌದು, ನೀನುದಾರು ಈ ಸಮಾಂತರದಲ್ಲಿ ಏನಂತ ಕರೀತಾರದು ಅಂತ ಹೇಳು. ಮಾಸ್ತರ ಹಾ ಅರಿಕೇರಿ ಸಂತೆ ಒಳಗ ಕರಿಕೆ ಮಾರುವಂತ ಕೇಳಿದಲ್ಲ? ಹಾ ಬೆರಿಕಿ ಸಾರದೆ ನನಗಂತಾರ ತಂದೆ ಹೇಳನ್ನ ಮುಂದೆ. ನೀನು ಸಾರತಾದರೆ ಒಳ್ಳೆದಾಯ್ತು. ಹೌದು, ಮಂಗಳ ತರ ಭಾವಕ್ಕೆ ನಾನು ಮೆಚ್ಚಿದೆ. ಇಡೀ ನಿನ್ನ ಬಂಗಾರದ ಕಡಗೊಂಬು ಕೊಡುವೆ. ನಿನ್ನ ಕರದಳು ಕಡಕಿನಿಂದ ನಡೆಸಿಕೊ. ನಮ್ಮ ನಾಮ ಹಾಕ್ತೀವನ ಹೇಳುವನ ಕೇಳು. ಪಾದ ಹೃದಯದೊಳಿಟ್ಟು ಪೂರ್ತಿಗೈಯಲು ಶರಣ ಸ್ತ್ರೀಯರು ಮೇಲ್ಮನೆಯನ್ನು ಬಿಟ್ಟು ಕಾಮಧೇನು ಕಲ್ಪವೃಕ್ಷ ಐರಾವತ ಮೊದಲಾದ ಅಷ್ಟ ಐಶ್ವರ್ಯದಿಂದ ಮೆರುವ ವೀರಾದಿವೀರ ಕಶಪುರಾತ್ಮಜನಾದ ದಶನಾಮದಿಂದ ಅನಂತ ನಾಮದಿಂದ ಜಯ ಗಳಿಸಿದ ಇಂದ್ರ ಮಹಾರಾಜರೆಂದು ಕೈ ಎತ್ತಿ ಜಯ ವೀರನ ಬಡಿಸು ಕುಂತ ಸಭಿಕರಿಗೆ ತಿಳಿಸು. ಬಂದ ಕಾರಣವೇನೆಂದರೆ ನಮ್ಮ ಸ್ವರ್ಗಕ್ಕೆ ಅಧಿಪತಿಯಾದ. ಹೌದು, ನಮ್ಮನ್ನು ಯಾವ ಕುಂದು ಬರುವುದೆಂದು ಎನ್ನ ಮನಸ್ಸಿನಲ್ಲೇ ಹುಟ್ಟಿ ಅದನ್ನು ಸಖಿಯರಾದ ಸಚೆ ತಿಳಿದುಕೊಳ್ಳೋದಕ್ಕೆ ಬರೋಣ ಆಯ್ತು. ಸಾರಥಿ ಸಚಿವನೆಂಬ ಅಮ್ಮನವರು ಬಂದರ ರಾಣಿ ವಾಸಸ್ತ್ರೀಯರು ಮಾತನಾಡಿಸಿ ನೋಡು. ಮಾಡಂದ್ರಿ ಏನು ಅಲ್ರಿ ನೀವು ಇಡ್ತಾರ ಮಾಡಂದ್ರ ವಿಚಾರ ಮಾಡಿ ನೋಡು. ವಿಚಾರ ಮಾಡ್ಲಾ? ಅದ ನಮೋ ನಮ ಯಾರು ಬಂದಾರ ತಾಯ? ನೀನು ಕೂಗಿದಂತ ಶಬ್ದ ಹೌದು ಅವರ ಕರ್ಣದೊಳಗೆ ಬಿದ್ದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಸಲ ವಿಚಾರ ಮಾಡು.
ನಮೋ ನಮ ಯಾರು ಬಂದಿರ್ತಾರೆ ಅಪ್ಪ ವಿಶಾಲಮತಿ ಹೇಳ್ತಾ ನಯ ವಿನಯ ಭಯಭಕ್ತಿಯಿಂದ ಹೌದು ಈ ಸಭಾಂಗಣಕ್ಕೆ ಬಂದ ಪತಿವೃತ್ಯ ಶಿರೋಮಣಿಯರನ್ನು ಭೀತಿಲ್ಲದೆ ವಿಚಾರಿಸುವ. ಹೌದು ನಮ್ಮ ನೀನುದಾರು ನಿನ್ನ ಹೆಸರೇನು? ಹೌದು ದೆವ್ವಾರಿ ನನ್ನೇ ನೋಡ್ತಿ ದೆವ್ವಾರಿ. ಏನಂದ್ರಪ್ಪ ಮಾಸ್ಟರ್ ಏನು ಏನಾಯ್ತು? ಗಂಡನ ಕಿಕ್ಕಿಗೆ ದಾರಿನ? ಅಲ್ಲ ಎನ್ನ ಮುಂಭಾಗದೊಳಗೆ ನಿಂತು ವಿಚಾರ ಮಾಡಿದ ಕಂದ ನೀನು ಯಾರು, ನಿನ್ನ ಹೆಸರೇನು? ಮಾಸ್ಟರ್ ಆ ಆಕಳ ಕಟ್ಟದ ಕಣ್ಣೆ ಕರ್ಕತ್ತದ ಉಣ್ಣಿ ಈಕಿನ ಒಳಗಿರೋದು ಮಿಣ್ಣಿ ಮಾತಾಡವ ತುಣ್ಣಿ. ಅಪ್ಪ ಸಾರಥಿ ಹೇಳ್ತಾ ನಾವುದಾರಂದರೆ ಹೌದು ಇಕೋ ಈ ಮಹಾಮಹಿಮನಾದ ಹೌದು ದೇವೇಂದ್ರ ಮಹಾರಾಜನ ಸತಿ ಅತಿ ರೂಪಾವತಿ ಹೌದು ಸಚಿ ದೇವಿ ಎಂದು ತಿಳಿಯಪ್ಪ ಮಗನೇ ರೂಪ ಹಿಮಕರನೆ. ಯಾರು? ಏನಂದ್ರ ಅಮ್ಮರು ಇಂದ್ರ ಮಹಾರಾಜರು ಬಂದಿದ್ದರು, ಅವರ ಪತ್ನಿಯಾದಂತ ಹೌದು ಶಚಿದೇವಮ್ಮನವರಂತ ಏನು ಕಾರಣ ಬಂದರೆ ಕೇಳು. ತಾವೇ ಸಚ್ಚಿದೇವಿ ಅಮ್ಮನ ಒಳ್ಳೆದಾಯ್ತು. ಆಮೇಲೆ ಬಂದರು ಬಿಟ್ಟು ಸುಂದರವಾದ ಸಭಾಸ್ಥಾನಕ್ಕೆ ಬಂದ ತಾತ್ಪರ್ಯ ಜನನಿ ಜಗತ್ ಮಹನಿ. ಅಪ್ಪ ಸಾರಥಿ ಹೇಳ್ತಾಯಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಹೌದು ಪತಿವೃತ್ಯ ಸ್ತ್ರೀಯರಿಗೆ ಪತಿ ಪಾದವೇ ಲೇಸು, ಹೌದು ಪತಿ ಪಾದ ಧಾನ್ಯವೇ ಪರಮ ಪದವಿ ಎಂದು ವೇದಗಳು ಸಾರುತ್ತವೆ. ಹೌದು ಆದ ಕಾರಣ ಹೌದು ಪತಿ ಪಾದ ಸೇವೆ ನಿರ್ತಳಾಗಿ ಹೌದು ಬರೋಣವಾಯಿತು ಬಾಲ ಬಹುಗುಣಶೀಲ. ಬಾ ಮತ್ತೊಬ್ಬರು ಬಂದಾರಪ್ಪ. ಈ ಕಡೆ ಅಮ್ಮ, ಈ ಅಮ್ಮ ಬಂದಾಳ. ಅಮ್ಮ ಸಣ್ಣಕ್ಕೆ ಸಣ್ಣಕ್ಕೆ ಈ ಅಮ್ಮ ಸಹ ದೃಷ್ಟಿ ತೆಗೆದು ಕಾಯಿ ಹೊಡಿ. ಮುದಕ್ಕೆ ಗೊಂಡಾಡ್ದಂಗೆ ಕಾಣ್ತಾಳ. ಅಲ್ಲ ಅಮ್ಮ ನೋಡಿ ಹೇಳ ನೀನು ಎಲ್ಲು ಪರಿಚಯ ಆದಲ್ಲ. ಹೌದು ಇರ್ಲಿ ಮಾತನಾಡಿಸಿ ನೋಡು. ಯಾರು ಬಂದಿರ್ತಾರೆ? ಏನಾಯ್ತು? ಏನ್ ಅವರ ಕಾಲುಗಳು ಧರಿಸಿದಂತ ರುಳ್ಳಿ ಪಾಂಜೆ ಕಡಗ ಗಜ್ಜೆ ಹೌದು ಗಜ್ಜೆಗಳ ನಾದ ಮಾಡ್ಯಾರ. ಹೌದು ಅದೇ ರೀತಿಯಾಗಿ ಮತ್ತೊಂದು ಸಲ ವಿಚಾರ ಮಾಡಿ ನೋಡು. ಕೆಳಗೆ ನೋಡಿ, ಕಡೆ ನಮೋ ನಮ ಯಾರು ಬಂದಿರ್ತಾರೆ? ನಿಂತು ಮಾತಾಡಿ. ಅಪ್ಪ ಸೇವಕ ಈ ಕಡೆ ನೋಡಿ, ಈ ಕಡೆ ಇಲ್ಲೇ ನೋಡಿ. ಹಾ ಮುಂದ ಅಪ್ಪ ಸೇವಕ ತಾಯಿ ಮದರ ತರವಾದ ಮಾತುಗಳಿಂದ ಹೌದು ಕರಗಳನ್ನು ಮುಗಿದು ಶಬಾಷ್ ಹೌದಮ್ಮ. ಸ್ತ್ರೀಯರಾದ ನಮ್ಮನ್ನು ಹೌದು ಪರಿಪರಿಯಿಂದ ವಿಚಾರಿಸುವ. ವಿಚಾರಿಸುವ ನೀನುದಾರು ನಿನ್ನ ಹೆಸರೇನು? ಹೆಸರೇನು? ಚೆನ್ನಾಗಿ ಇನ್ನು ಮುಂದೆ ಇದು ಕೇಳುವಂತ ನಾನು ಖುಷಿ. ನೀನಿದಾರು, ನಿನ್ನ ಹೆಸರೇನಂತಾರಪ್ಪ? ನಿನ್ನ ಹೆಸರಂತ ಹೇಳು. ಮಾಸ್ತರ ಖುಷಿ ಅಂತ ಮೀಸಿ ಬಂದವು ಆ ಸಣ್ಣ ಅಲ್ಲ, ದೊಡ್ಡವರಿಗೆ ನಾವು ಮಕ್ಕಳ ಸಮಾನ. ಹೌದು ಕಂದ ಕುಸೆ ಮಗನೇ ಬಾಲಕ ಅಂತ ಕರೆದಾರ. ಹೇಳು ನಿನ್ನ ಹೆಸರು. ಇಲ್ಲೇ ನಿಂತು ಇದ್ರ ಮುಂದೆ ನಿಂತು ಹೇಳು. ಮಾಸ್ತರ ಹಾ ಖಾರದ ಅಡುಗೆ ಹಾಕೋದು ಸೊಂಟಿ, ಖಾರದ ಹಾಕಿಗಂತಾರ ಕುಂಟಿ, ಹಾ ಸೌರಿ ದಗಲ ಮಾಡಾಕಿಗಂತಾರ ಬಂಟಿ, ಬಂಟಿಗೆ ಹಚ್ಚುವದ ಕಳ್ಳಿ ಹೊಲಕ ಬಿತ್ತುವದ ಉಳ್ಳಿ, ಹೌದಪ್ಪ. ಕೈ ತಿರುವಿ ನಡಕಿಗಂತಾರ ಮಳ್ಳಿ, ಹಾ ಮೂಗಿನಲ್ಲಿ ಆಡುವದ ಉಸರು, ಕೊಂಡಲ್ಲಿ ಇಡುವದ ಪಿಸರು, ಪರವಾಗಿಲ್ಲ. ಹಾಲಿಗೆ ಅಪ್ಪು ಹಾಕಿದರೆ ಆಗುವುದು ಮೊಸರು, ಗಂಡ ಎಂಡರ ಕೂಡಿದರೆ ಆಗುವರು ಬಸರು, ಆ ಬಸಿರಿನಲ್ಲಿ ಹುಟ್ಟಿದಂತ ಶಿಶುವು ಆ ಬಸಿರಿನಲ್ಲಿ ಹುಟ್ಟಿದಂತ ಶಿಶುವು ಸಾರದು ನನಗಂತಾರ ತಾಯಿ ಮುಂದೆಳವು. ಅಪ್ಪ ಸಾರಥಿ ನಾವು ತಾರಂದರೆ ಹೌದು ಸ್ವಪ್ನ ಶಿವಾಸದಲ್ಲಿ ರೂಢನಾಗಿ ಹೌದು ಇಂದ್ರ ಮಹಾರಾಜನ ಸತ್ಯ ಹೌದು ಎಂಬ ದೇವಿ ಒಂದು ತಿಳಿಯಪ್ಪ ಸಾರಥಿ. ಒಂದೇನಿಂದ ಸೀದಾ ಹೇಳು. ಯಾರು? ಏನಂದ್ರಲ್ರಿ ಅಮ್ಮವ್ರ? ಇಂದ್ರ ಮಹಾರಾಜರು ಬಂದಿದರು. ಅವ್ರು ಅವರ ರಾಣಿಯಾದಂತ ಹೌದು ಭರತನಾಟ್ಯವನ್ನು ನಟಿಸುವಂತ ರಂಭಾದೇವಮ್ಮನವರಂತ ಏನು ಕಾರಣ ಬಂದರೆ ಕೇಳು. ತಾವೇ ರಂಭಾದೇವಿ ಅಮ್ಮ ಒಳ್ಳೆದಾಯ್ತು. ಆಮೇಲೆ ಮಂದರ ಬಿಟ್ಟು ಈ ಸುಂದರ ಜನನಿ ಜಗತ್ ಅಪ್ಪ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಜ್ಞಾನಮ್ಮವ್ವ ಪತಿವಿಧದಿಂದ ಪತಿಯ ಬೆಂಬಲವಾಯ್ತು, ಹೌದು ಪತಿಯ ಸೇವೆ ನಿರ್ತಳವಾಯ್ತು, ಹೌದು ಮರಣವಾಯ್ತು ಮಗನೇ. ಚಲೋ ಚಂದಿಗನೇ ಎಂಥ ದಯ ಜಮೀದ ದಯ.
ನಮೋ ನಮೋ ಕಾಂತ. ಆಲಿಸಿ ಕೇಳುವಂತ ನಾವು ಅದೇನು ಮಾತು ಚೆನ್ನಾಗಿ ಸುರಪಾತನ ಕೇಳ ಎಂದೇನ ರಾತ್ರಿಯೋಳು ಕನಸೋ ಕಂಡೇನು ನಾನು ಕನಸು ಕಂಡೇನು ನಾನೊಂದು ಸ್ವಪ್ನ ಕಂಡಿರುವೆ. ಸ್ವಪ್ನ ಕಂಡೇನು ಅದೇನು ಸ್ವಪ್ನ? ಮಧುಮಾಗ ನಗನ ಮಧುಮಾಗ ನಗನ ಮಧುಮಾಗ ನಗನ ಕಂಕಣವನ್ನು ಕಟ್ಟ ಲಗ್ನವಾದಂತಾಯ್ತು. ಎಂದೇನ ರಾತ್ರಿಯೋಳು ಕನಸು ಯಾಕಂದರೆ ಇವತ್ತಿನ ದಿವಸದಲ್ಲಿ ಹೌದು ನಾನೊಂದು ಸ್ವಪ್ನ ಕಂಡಿರುವೆ. ಅಮ್ಮಂತರ ಸುಂದರಿಯರವರನ್ನು ಕೂಡಿ ಕೈಗೆ ಕಂಕಣವನ್ನು ಧರಿಸಿ ಲಗ್ನವಾದಂತೆ ಆಯಿತು. ಇದು ರಾಜರಿಗೆ ಇಂತಹ ಕನಸು ಬಿಡಬಾರದು ಕಾಂತ ಅಂತರ. ಏ ಕನಸು ಕಂಡನ ನಾನು ನಮ್ಮ ಅಂತಃಪುರದಾಗ ಸಂತೋಷದಿಂದ ಇರುವಾಗ ಒಂದು ಕೆಟ್ಟ ಕನಸು ಕಂಡೆನು. ಅದು ಏನೆಂದರೆ ನಮ್ಮ ಅರಮನೆಯ ಮೇಲೆ ಒಂದು ಅಕ್ಕಿ ಕುಳಿತಿತ್ತು. ಅಪಸ್ವರ ಧ್ವನಿಯಿಂದ ಕೂಗಿತು ಮತ್ತು ಮೋಡವಿಲ್ಲದೆ ಮಳೆ ಬರುವುದು ಕಂಡೆ. ಗುಡುಗು ಮಿಂಚಿಲ್ಲದೆ ಶಬ್ದವಾಗುವುದು ಕಂಡೆ. ನಿಮ್ಮ ದೇಹದ ಮೇಲೆ ಸಿಡಿಲು ಬಿದ್ದಂತೆ ಆಯಿತು. ಅದನ್ನು ಕೇಳಿ ನನ್ನ ಮನಸ್ಸು ತಳಮಳಗೊಂಡಿತು. ರಮಣ ತಲ್ಲಣಿಪದು ಎನ್ನ ಪ್ರಾಣ. ಕನಸಿನ ಚಿಂತೆ ನಿನಗೆ ಆತಕ್ಕೆ ಆ ಜಗತ್ ರಕ್ಷಕನಾದ ಸೃಷ್ಟಿಕರ್ತ ಶಿವನಾಮವನ್ನು ಧ್ಯಾನಿಸು. ಕಾಂತ ಕೇಳುವಂತ ನಾವು
ಸುಂದರಂಗ ಎಂದೇ ನಾಡಿನಾದೋಳು ಮುಂದಾನೆಯುಳು ಗೌರಿ ವಿದ್ಯೆಗಳು ರಾಜರಿಂದ ಕನಸು ಸರಿಯಾಗಿರುವುದಿಲ್ಲ. ಆ ಕನಸಿನ ಭಯವನ್ನು ಬರುವುದೇನು ದುರ್ಲಾಭ, ಮನದಲ್ಲಿ ಚಿಂತಿಸಬೇಡ ಎಂದು ಹೇಳಿದಿ ಕರೆ. ಸ್ವರ್ಗ ಲೋಕದ ದೇವೇಂದ್ರನ ಸಂಪತ್ತಿಗೆ ಮುತ್ತಿಗೆ ಹಾಕಿದಂತೆ ಹಿಂದಕ್ಕೆ ಕೈಟ ರಕ್ಕಸರು ಬಂದು ಹಾಕಿದಾಗ ಆ ಶ್ರೀ ಮಹಾದೇವಿ ಅವರನ್ನು ಸಂಹರಿಸಿ ನಮ್ಮನ್ನು ಕಾಪಾಡಿದಳು. ಈ ಸ್ವಪ್ನದಲ್ಲಿ ಚಂದ್ರ ಸೂರ್ಯ ದೇವತರೆಲ್ಲರೂ ಮೌನದಿಂದ ಕೂಡಿ ಕಲೆತಿದ್ದು ಕಂಡೆನು. ಈ ಸ್ವಪ್ನದ ವಿವರವು ಒಂದು ತಿಳಿಯದಾಗಿದೆ ಕಾಂತ, ತಿಳಿತೇನು ನಾನು ಹೇಳಿದ ಮಾತು. ಇಂಥ ಸಪನಕ್ಕೆ ಹಂಜಿ ಭಯಪಟ್ಟರೆ ನಾನೇನು ಹೇಳಲಿ. ಆ ಶ್ರೀಮದ್ ಭೀಮೇಶನ ಶತಮಂಡಲ ದ್ವಿಜನಾದ ಶಿವನ ಅನುಗ್ರಹವಿರಲು ಈ ಸ್ತೋತ್ರವನ್ನು ಮಾಡಿದರೆ ಈ ಕಂಡ ಸಪನವೆಲ್ಲ ನಿವಾರಣೆ ಆಗೋ ಕಾಂತ ಬಡವನದ ಚಿಂತೆ. ಮತ್ತೊಂದು ರೂಢಿ ಹೇಳ ಆಲಿಸಿ ಕೇಳುವಂತ
ಸಂತೋಷನ ಸ್ತೋತ್ರ ಮಾಡಿದರೆ ಪರಿಹರಿಸುವನೆಂದು ಹೇಳಿದಿ. ಆದರೆ ನಾವು ಭೋಜನೆ ಮಾಡಿ ಮಲಗಿದಾಗ ಕೆಟ್ಟ ಕನಸು ಕಂಡೆವಲ್ಲ. ಇದರ ಅನುಭವ ಏನು ತಿಳಿಯದಾಯಿತು ರಮಣ. ಭುಗಿಲ್ಲೆನ್ನುವುದು ಪ್ರಾಣ. ಇದಕ್ಕೆ ಚಿಂತೆ ಆ ಶತಮಂಡಲ ದಿವಿಸನಾದ ಆ ಶಿವನ ಅನುಗ್ರಹವಿರಲು ಈ ಕೆಟ್ಟ ಕನಸು ಹೇಳಬೇಡುವ. ಇದಕ್ಕೆ ಮೀರಿ ಆ ಸೊಕ್ಕಿದ ರಕ್ಕಸರನ್ನು ಸೆರೆ ಹಿಡಿಯಲು ಬಂದ ಹದಮರನ್ನು ರುಂಡವನ್ನು ಚಂಡಾಡುವನ ಕಾಂತೆ ಬಿಡುವನದ ಚಿಂತೆ. ಜಾಲಹಳ್ಳಿ ಪಲಕ ಮಾಡಿ ರಾವಣ ಮಂತ್ರಿಗಳ ರಕ್ತದಿಂದ ಕೋರಿಸುವರೆ ನಾ ಹೇಳುವ ಮಾತು ಚೆನ್ನಾಗಿ ಕೇಳಿ. ಅಮರಾವತಿ ಪಟ್ಟಣಕ್ಕೆ ಹೋಗುವ ನಿಮಿತ್ತವಾಗಿ ರಥಕ್ಕೆ ಕುದುರೆಗಳನ್ನು ಬಂಧಿಸಿರಿ, ಶಸ್ತ್ರಾಸ್ತ್ರಗಳನ್ನು ತಂದಿರಿಸಿರಿ, ಧ್ವಜ ಪತಾಕಿಗಳನ್ನು ನಿಲ್ಲಿಸಿರಿ, ಬಿರಿಯಂಬಡಿಸಿರಿ, ಬೇಗನೆ ಸಜ್ಜುಗೊಳಿಸಿರಿ ಸೂರ್ಯರೇ. ನಿನ್ನ ಆಜ್ಞೆ ಪ್ರಕಾರ ವಜ್ರ ತರಮದ ರಥಕ್ಕೆ ದಿವ್ಯ ತುರಾಯಿಗಳನ್ನು ಬಂಧಿಸಿ ರಥವನ್ನು ಶೃಂಗರಿಸುವರು. ಜಾಗ್ರತೆಯಿಂದ ಅಮರಾವತಿಗೆ ಹೋಗೋಣ. ನಡಿ ನಡಿ ಭೂಪ, ಮುಳುಗಿಸೋಣ ಇಂದ್ರನ ದೀಪ. ರಾಜೇಂದ್ರ, ನಿನ್ನ ಅಪ್ಪಣೆ ಆಯಿತಂದರೆ ಸ್ವರ್ಗಕ್ಕೆ ಮುತ್ತಿಗೆ ಹಾಕೊಂಡು ರಾಜ ನೋಡಿಕೊಂಡಿದ್ದೆ. ಸಿಂಹ ಗರ್ಜೆಯಿಂದ ಹಾರಬಡಿಸಿ ಆ ಅಮರಾವತಿಗೆ ಒಡೆಯನಾದ ಆ ದೇವೇಂದ್ರನ ರುಂಡವನ್ನು ಚಂಡ ಹಾಳುವೆ. ಅವನ ವಜ್ರದ ಆಯುಧವನ್ನು ಕಸಿದು ಕೋಣಿ ಹಂಸುವೆ. ಮಂತ್ರಿಗಳ ರಕ್ತದಿಂದ ಕೋರಿಸುವರೆ ತಡ ಮಾಡದೆ ಅಮರಾವತಿ ಮಾರ್ಗವಾಗಿ ರಥವನ್ನು ಬಿಡುವಂತವರಾಗಿ ಸೂರರೆ
ರಾಜ ರವಿ ಕೋಟಿ ಜಮೀದಾರ್ ಇಂದ್ರನ ಲೋಕವು ಸ್ವರ್ಗದ ವಿಸ್ತಾರ ವರ್ಣಿಸಲು ಆದಿಶೇಷನಿಗೂ ಸಾಧ್ಯವಾಗಿರುವುದು ಹೇಳಿದು ಹೊತ್ತದ ವನದಲ್ಲಿ ತಹಾಳೆ ತೆಂಗು ಕಸೂರಿ ಸೀತಾಫಲ ಹಣ್ಣುರ ಬಾಳೆ ಹಲಸು ಲಿಂಬೆ ದಾಳಿಂಬೆ ವಸ್ತುಗಳನ್ನು ಶಿವಶಂಕರನು ಹೇಗೆ ಕೊಟ್ಟಿರಬಹುದು? ಈಗಲೇ ಈ ಸ್ವರ್ಗವನ್ನು ನಾಶ ಮಾಡಿ ಆ ಇಂದ್ರನನ್ನು ಬಿಗಿದು ಅವನ ಸತಿರಾದ ಸತಿ ರಮ್ಯರನ್ನು ನಮ್ಮ ಶತಮಂಡಲ ಪಟ್ಟಣಕ್ಕೆ ಹರಿತರುವಂತವರಾಗಿರಿ. ಕೇಳಿ ಆ ದಶರಥನ ಪುತ್ರ ರಾಮಚಂದ್ರ ಹಠ ಬಂದರೆ ಅವನ ರುಂಡವನ್ನು ಚಾಂದಾಡಿ ಕಪಿಬಲ ನಿರ್ಮಲ ಮಾಡುವೆ. ಶತಕಂಠ ಸಾರ್ವಭೌಮನವೆಂದು ಡೊಂಗುರನ್ನು ಹೊಡಿಸುವೆ. ಕೇಳಿ ಮಂತ್ರಿಗಳೇ, ಇಂದ್ರನಮ್ಮ ಹಿಡಿದು ತಂದು ಧನ್ಯಕಾರಿಯಲ್ಲಿ ಬಂದೋಬಸ್ತು ಮಾಡಿರುವ ರಾಜ ರವಿಕೋಟಿ ತೇಜ ತಯ ತಯ ಜಮೀದಾರ್ ತಯ ಜಮೀದಾರ್ ತಯ ಮಂತ್ರಿ ಸೇನಾಧಿಪತಿಗಳೇ, ಮಾಡದೆ ಆ ಬಂಡ ದೇವೇಂದ್ರನ ಹಿಡಿರಿ. ಅವನ ಸತಿರಾದ ಸತಿ ರಂಬೆಯನ್ನು ಜಡಿ ಮುಡಿಪೆಂಬ ಹಿಡಿದು ಸೆರೆ ಹಿಡಿದು ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿ ಪುರುಷದ ಖಣಿ ಇಷ್ಟೆಲ್ಲ ಐಶ್ವರ್ಯವು ಸೆರೆ ಮಾಡಿ ನಮ್ಮ ಪಟ್ಟಣಕ್ಕೆ ಹೇಳ್ತರುವಂತವರಾಗಿರಿ. ಸೂರರೇ, ರಣಗಂಭೀರ ತಯ ತಯ ಜಮೀದಾರ್ ತಯ ಜಮೀದಾರ್
ಕೇಳಿ ಬರುವುದು. ಹೇಗೆ ಮಾಡಲಿ? ಓ ಕಾಂತ, ನಾನೊಂದು ಮಾತು ಹೇಳಿದ್ರೆ ಚೆನ್ನಾಗಿ ಕೇಳುವಂತ ನಾಗ. ದೈತ್ಯರದ ನೀ ಕೇಳಿ ಬರುವುದು. ಪ್ರಾಣದೊಲ್ಲಭ, ದ್ವಾರದೊಳ ದೈತ್ಯರ ದನಿ ಕೇಳಿ ಬರುವುದು. ಅವರ ಮಾಡುವ ಅದ್ಭುತ ಧ್ವನಿಗೆ ಎನ್ನ ಎದೆಯೊಳ ಬುಗಿಲು ಬುಗಿಲ್ ಎನ್ನುವುದು. ಎನ್ನ ಹೃದಯವು ತಲ್ಲಣಿಪದು. ಆ ವಿಧಿವಶದಿಂದ ನಮ್ಮಯ ಸಂಪತ್ತೆಲ್ಲ ಹಾಳಾಗಿ ಹೋಗುವುದು ಏನು? ಪ್ರಿಯ, ಇದೆಂತ ನ್ಯಾಯ? ಭೂತನಾಥನಾದ ಶ್ರೀ ಪರಮೇಶ್ವರ ವಜ್ರಹಾರವನ್ನು ಕೊಟ್ಟ ಎನ್ನ ಕರದಳು ಇರಲು ನನಗೆ ಯಾತಕ್ಕೆ ಭಯವು? ಆ ಸಖ್ಯದ ರಕ್ಕಸರನ್ನು ಒಳೆಯಕ್ಕೆ ಬಂದರೆ ಅಪಕೀರ್ತಿ ಮಾಡುವರ ಪ್ರಾಣವು ಕ್ಷಣದಲ್ಲಿ ಆರಿಸುತ್ತಿದ್ದರೆ ನಾನೆಂದು ಪರಾಕ್ರಮ ಎಂದು ಗೊತ್ತಿಲ್ಲವೇ? ರಮಣ ಸದಾನಂದ ಓ ರಮಣ, ತಲ್ಲಣಿಪದು ಎನ್ನ ಪ್ರಾಣ. ಆ ಕಂಪ್ಲೀಪುರ ಶ್ರೀವರ ಭೀಮೇಶನು ನಮ್ಮನ್ನು ಮರೆತಂತೆ ಕಾಣುವುದು. ಆ ಏಕಾಂತ ಹುಡಿಕ್ ಹುಡಿಕೆಂದು ಸಿಡಲಿನ ಅರ್ಪಟದಂತೆ ಗರ್ಜನೆಯನ್ನು ಕೇಳಿ ಬರುವುದು. ಎನ್ನ ಎದೆಯೊಳು ಬುಗಿಲ್ಲೆನ್ನುವುದು. ಪ್ರಿಯ, ಇದಕ್ಕೇನು ಉಪಾಯ? ಆ ಕಂಪನಿಪುರದ ಶ್ರೀವರ ಭೀಮೇಶನ ಕಾರಣವು ನಮ್ಮ ಮೇಲೆ ಪರಿಪೂರ್ಣ ಇರುವುದು. ಆ ಕೂಳರ ಗರ್ಜನೆಗೆ ಭಯಪಡದು ನಲ್ಲೇ ನಿನ್ನ ಬಿಟ್ಟು ಹೋಗುವುದಲ್ಲಿ. ಬಿಡು ಬಿಡು ನಿನ್ನ ಹೃದಯ ಮುಗಿದೆ. Thank you.
ಬಂದಿದ್ದೆ ಬಡ ಚಿತ್ತರದ ಗೊಂಬೆ ಈ ಜಂಬಾರಿಯಾದ ನಿನ್ನ ಪತಿ ವೀರ ನಾನಿರಲಕ್ಕಾಗಿ ಬಂದವೇನು ರಮಣೆ
ಆ ನಮ್ಮನ್ನು ಪರಿಪರಿಯಿಂದ ಕಾಡಿದನು. ಆ ಈಗ ಮತ್ಯಾವ ಆ ಕಾಣುವುದು. ಆ ಮುಂದೆ ನಮ್ಮ ಗದ್ದೆಯನ್ನು ಆ ಕಾಂತ ಕಾಂತೆ ಆ ಕೂಡ ರಕ್ಕಸರು ನಮ್ಮನ್ನ ಏನು ಮಾಡುವರು? ನಮ್ಮ ಪಟ್ಟಣದಲ್ಲಿ ಬಂದರೆ ಗರ್ಜನೆಯಿಂದ ಕೂಗಿದರೆ ನನಗೇನು ಭಯವಿಲ್ಲ. ಉದ್ದಂಡ ಪರಾಕ್ರಮನೆಂದು ನನ್ನ ಮತಿ ರಕ್ಕಸರ ಪಾಡಿಯನ್ನು ಕಾಂತೆ ಆ ಇಲ್ಲೇ ನಿಂತೀವಿ ಆ ಹೌದಾಯಿ ಸುಮ್ಮನೆ ಆ ಹೌದಮ್ಮ ಶಬಾಷ್ ಕಾಂತೆ ನಾನು ನಿನಗೆ ಎಷ್ಟು ಹೇಳಿದರೂ ಸಮಾಧಾನವಾಗಲಾರದು. ಆ ಶತಪುರಧೀಶರಾದ ಆ ಶಂಕರನ ಕರ್ಣ ನಮ್ಮ ಮೇಲೆ ಪರಿಪೂರ್ಣ ಇರುವುದು. ಆ ಬಂಡ ರುಂಡಗಳನ್ನು ಅರ ನಿಮಿಷದ ದೇಹದಲ್ಲಿ ಆರಿಸಿದ್ದರೆ ನಾವು ಕಾದಿಪತಿ ದೇವೇಂದ್ರನೆಂದು ಹೆಸರು ಆತಕ್ಕೆ. ನೀನು ಎಳ್ಳಷ್ಟು ಭಯ ಪಡಬೇಡ ರಾಣಿ. ಕಾಂತೆ ಅದ್ಯಾವನುಡು ಮನೆ ಜಯವಂತಕ್ಕೆ ಜಯೇಂದ್ರ ಸಗುಣ ಸಾಂದ್ರ ಈ ಶತಮಂಡಲದ ಪೂರ ಈಶೆ ಭೀಮೇಶನು ಇಂದಿಗೆ ನಮ್ಮ ಮೇಲೆ ಕರ್ಣವು ತಪ್ಪಿದಂತೆ ಕಾಣುವುದು. ನಾವೆತ್ತಾಗಿ ಹೋಗಬೇಕು, ಎಲ್ಲಿ ಅಡಗಿಕೊಳ್ಳಬೇಕು? ಯಾ ಬಂತು ನಮ್ಗೆ ಅಪಾಯ. ಈ ಶತಪುರ ದೇಶನಾದ ಆ ಭೀಮೇಶನ ಕರ್ಣ ನಮ್ಮ ಮೇಲೆ ಪರಿಪೂರ್ಣ ಇರುವುದು. ಆತನ ಕಾರಣವಿಲ್ಲದಿದ್ದರೆ ಉಳಿಯುತ್ತಿದ್ದಿಲ್ಲ. ಒಂದು ವೇಳೆ ಆ ಸೊಕ್ಕಿದ ರಕ್ಕಸರನ್ನು
ಗಕ್ಕನ ಕದನಕ್ಕೆ ಬಂದರೆ ಆ ಕೂಳರ ಗರ್ಜನೆಗೆ ಈ ವಜ್ರ ಹಾದ್ಯದಿಂದ ಒಡೆದು ಮಣ್ಣು ಮುಕ್ಕಿಸುವೆ, ಅಕ್ಕರದಿಂದ ಚಕ್ಕಂದಾಡುವೆ. ಬಿಡು ಬಿಡು ನಿನ್ನ ಅಭಯ, ಕೊಡು ಕೊಡಪ್ಪಯ ಕಾಂತೆ. ಅಪ್ಪ ರಂಬ ಈ ಬಂಡ ಇಂದ್ರನ ದರ್ಬಾರವು ಇದೇ ಆಗಿರಬಹುದು. ಆ ಬಂಡ ಇಂದ್ರ ನಮ್ಮ ಹಿಡಿದು ಅವನಿಗೆ ಜಂತೂರಿ ಬೇಡಿ ಎಂದು ಜಡಿದು ಅವನ ಸತಿಯಾದ ಸತಿರಂಬ್ಯರನನ್ನು ಹೆಳೆದು ತಂದು ನಮ್ಮ ಶತಮಂಡಲಧೀಶರಿಗೆ ಒಪ್ಪಿಸಬೇಕು. ಘೋರಾಸುರನೇ ಕಾಗಿದಕ್ಕೆ ಇಂದ್ರನ ಈ ಅಮರಾವತಿ ಪಟ್ಟಣವು ಹಿಂದಕ್ಕೆ ನಮ್ಮ ವಂಶನಾದ ದಶಕಂಠನಿಗಾಗಬೇಕಾಗಿತ್ತು. ಇಂದ್ರನಿಗಾಗಿರುವುದು ಅವನನ್ನು ಅವನ ಸತಿ ಸಕಲ ಐಶ್ವರ್ಯವನ್ನು ನಮ್ಮ ಒಡೆಯನಾದ ಶತಕಂಠನಿಗೆ ಅರ್ಪಿಸಬೇಕು. ರಕ್ತ ಬಿಂದು ಸೂರ ಮುರಿಬೇಡ ದೇವೇಂದ್ರ ಅಹಂಕಾರ. ಹೇ ಇಂದ್ರನು ಮಹಾ ಮೋಸಗಾರನು, ನಹಾನೇ ಬಲ್ಲನು ಇವನ ಚಮತ್ಕಾರ. ಹೇ ಮಾತು ಸಹಜ. ಘೋರಾಸುರ ಪಾತ್ರ ಮಾಡಿದಂತ ನನಗೆ ಅದೇ ರೀತಿಯಾಗಿ ಜನ ಬಂಡ ರಕ್ಕಸ ನಾನೊಂದು ನೋಡಿ ಕೇಳುವಂತೆ ಬೆಟ್ಟಕ್ಕೆ ಹೊಗರಿದ ನಾಯಿ ಒಟ್ಟಿ ಉಬ್ಬಿ ಸತ್ತಂತೆ. ಸುಮ್ಮನೆ ಹೇತಕ್ಕೆ ಒದರುವೆ. ನಾನು ಸುಮ್ಮನೆ ಹಿಂದಿರುಗಿ ಹೋಗಲಕ್ಕೆ ಬಂದಿಲ್ಲ. ನಮ್ಮ ರಾಜ್ಯನ ಆಜ್ಞೆ ಪ್ರಕಾರ ನಿನ್ನನ್ನು ನಿನ್ನ ಸತಿಯರನ್ನು ನಮ್ಮ ಶತಮಂಡಲ ಪಟ್ಟಣ ಕೆಳದೊಯ್ಯಲು ಬಂದಿರುವೆ. ಸುಮ್ಮನೆ ಬರುವೆ ಅಥವಾ ಇದ್ದಕ್ಕೆ ಸಿದ್ಧನಾಗ ಬಂಡ ಆರಿಸುವುದು ನಿನ್ನ ಗುಂಡ. ಬಂಡರೋಳ ಬಂಡನಾದ ಘೋರಾಸುರನೆಂದು ಇನ್ನ ಆಯ್ತಾ ಈ ಬರ್ತಾರೆ ಮತ್ತೆ ಹೇಳ್ಬೇಕಾದ್ರೆ ಮಾತು ಘೋರಸ್ ಎಲ್ಲ ಬಿವಾಗಿಲ್ಲ ಇಂದ್ರನೇ
ಅದ್ಯಾವದ ಮಾತು ಮಾಡುದು ತೋರಿಸು ನಿರ್ಣಯ ಶೌರ್ಯ ನಿನ್ನ ಸರಿ ಯಾರಿಲ್ಲಂದು ಒದರಾಡ್ತಾ ಮಾತಿಗೆ ಮಾತು ಬೆಳೆಸುತ್ತ ಅಲ್ಲು ಮಸಿಯುತ್ತ ನನ್ನ ಒಲ್ಲವರನ್ನು ಸೆರೆ ಹಿಡಿ ಎಂದು ಬಗಳುವಿರ ತೋರಣಿ ವೀಕ್ಷಣದಳು ನಿನ್ನನ್ನು ವಜ್ರ ಹಾಯದಿಂದ ನಿನ್ನ ದೇಹವನ್ನು ಕಿತ್ತಿ ಛಿದ್ರ ಛಿದ್ರ ಮಾಡುವನು ಖಂಡಿಯ ಗೋರಸುರ ಹಿಂದಕ್ಕೆ ತಾರಕಸೂರ ರಾವಣಸೂರ ಅಂತಾರ ಕೈಯಲ್ಲಿ ಸಿಕ್ಕ ನಿನ್ನ ಗತಿ ಏನಾಯ್ತು ಗೊತ್ತಲ್ಲವೇ? ನಾನು ಸುಮ್ಮನೆ ಹಿಂದಿರುಗಿ ಹೋಗಿ ನನಗಿಂತ ಬಲಜ್ಜನಾದ ರಕ್ತ ಬಿಂದು ಸೂರ ದೈತ್ಯನನ್ನು ಕಳುಹಿಸುವೆ. ಅವನು ನಿನಗೆ ತಕ್ಕ ಶಿಕ್ಷೆ ಕೊಡೋನು ಮೂಡ. ಮುಂದೆ ಬರ್ತದೆ ನಿನಗೆ ಕೇಳ. ಸುಮ್ಮನೆ ಕಂಡಂತೆ ಒದರು ಬೇಡ, ಮಾತಿಗೆ ಮಾತು ಬೆಳೆಸುತ್ತ ಒತ್ತುಗಳೇ ಬೇಡ. ಜಾಗ್ರತೆಯಿಂದ ಇದ್ದಕ್ಕೆ ಸಿದ್ಧನಾಗ ಜಾಗ್ರತೆಯಿಂದ ಇದ್ದಕ್ಕೆ ಸಿದ್ಧನಾಗಲ್ಲ. ಒತ್ತು ಬಿರಿಯೋದು ನಿನ್ನಲ್ಲ. ಕಷ್ಟವನ್ನು ಗೊಂಡ ಜಾಗ್ರತೆಯಿಂದ ಇದ್ದಕ್ಕೆ ಪರಿಸ್ಥಿತಿ ಏನಾಯ್ತು ನೋಡಿದೀಯಾ? ಇವನ ಯಾವ ಸೂರನ ನಿಂತ ರಣರಂಗದಲ್ಲಿ ನನ್ನ ಕೂಡ ಯುದ್ಧಕ್ಕೆ ಬಂದಿರುವನು. ನೋಡು ಸಾರಥಿ, ಏನಾಯಿತು ಇವನ ಗತಿ?
ಕೈಗೆ ಹಿಡಿದುಕೊಂಡವನ ಸಾರಥಿ ಅತಿ ಜಾಗೃತಿ. ಹಿಡಿದುಕೊಂಡು ಹೋಗುತ್ತೇನೆ. ಬಂಡ ದೇವೇಂದ್ರನ ದರ್ಬಾರವು ಹಿರೇ ಆಗಿರಬಹುದು. ಆ ದೇವೇಂದ್ರನನ್ನು ಹಿಡಿದು ಜಂದೂರಿ ಬೇಲಿ ಎಂಬ ಜಡಿದು ಅವನ ಸತಿಯಾದ ಸಚಿರಂಬೇರನನ್ನು ಹೆಳೆದು ತಂದು ನಮ್ಮ ಶತಮಂಡಲಧೀಶರಿಗೆ ಒಪ್ಪಿಸಬೇಕು. ಘೋರಾಸುರ ತೆಗೆದುಕೋ ಇಂದ್ರನ ಸಮಾಚಾರ. ಈ ಪಾಂಡ ಇಂದ್ರನಿಗೆ ಜಂದೂರಿ ಬೇಡಿಗಳಂ ಜಡಿದು ನಮ್ಮ ರಾಜನಿಗೆ ಎಳೆದುಕೊಂಡು ರಕ್ತ ಬಿಂದು ಸೂರ ರಣರಂಗದಲ್ಲಿ ನೀನೆ ಗಂಭೀರ. ನಾನೊಂದು ನುಡಿ ಹೇಳುವೆನು, ಚೆನ್ನಾಗಿ ಕೇಳುವಂತವನು.
ತಗೊಂಡ್ರಿ ಅದನ್ನ ಕೇಳು. ಆಲಿಸಿ ಕೇಳುವಂತನಾಗ ನಮ್ಮ ಮೇಲೆ ಮುನಿದಂತೆ ಕಾಣುವುದು. ಪ್ರಿಯ ಬಂತು ರಾಮೇಶನ ಕರ್ಣವು ನಮ್ಮ ಮೇಲೆ ಪರಿಪೂರ್ಣ ಇರುವುದು. ಕೂಲ ರಕ್ಕಸರು ನಮ್ಮನ್ನು ಬೇಡಿಕೊಂಡರು. ಬಿಡಲಾರೆ ಕಾಂತೆ, ಆಹೋಕಂತ ರಕ್ಕಸರು ಜನಕ್ಕೆ ಬಂದಂತೆ ನಾವ್ ಹೇಗೆ ಮಾಡಬೇಕು, ಎಲ್ಲಿ ಅಡಿಗೆ ಕುರುಬರಿಗೆಲ್ಲಪ್ಪ